ಇದು ನಾನು ಓದಿದ ಕಾಲೇಜೇ. ಸೊ ನನಗೆ ಬೇಜಾರಾದಾಗ, ಓದಬೇಕು ಅನ್ನಿಸ್ದಾಗ, ಅಸೈನ್ಮೆಂಟ್ ಬರೀಬೇಕಾದ್ರೆ, ರೆಕಾರ್ಡ್ಸ್ ಬರೀಬೇಕಾದ್ರೆ ಇದೇ ಮರಗಳ ಕೆಳಗಡೆ ಕುತ್ಕೊಂಡು ನಾವುಗಳು ಬರಿತಾ ಇದ್ವಿ, ಓದ್ತಾ ಇದ್ವಿ. ಈಗ ಮರಗಳು ಹೋಗ್ತಾ ಇದೆ. ಸೊ ಅದು ನೀವೇನು ಹೇಳ್ತೀರಾ? ನಾನು ಸಹ ಇದೇ ಕಾಲೇಜಿನ ಸ್ಟೂಡೆಂಟು. 1990ನಲ್ಲಿ ಐ ವಿ ರಾಮ್ಕುಮಾರ್ ಅಂತ ಒಬ್ಬ ಶಿಸ್ತಿನ ಸಿಪಾಯಿ ಪ್ರಿನ್ಸಿಪಾಲ್ ಇದ್ರು. ಈ ಎಲ್ಲ ಮರಗಿಡಗಳ ಜೊತೆ ನನಗೂ ಅವಿನಾಭಾವ ಸಂಬಂಧ. ಮತ್ತೆ ದುರ್ಗದ ಪ್ರವೇಶ ಮಾಡದೆ ನಾನು ಈ ಮರಗಿಡಗಳನ್ನು ನೋಡಿಕೊಂಡು ಈ ಕಾಲೇಜನ್ನು ನೋಡಿಕೊಂಡು, ಇದು ಚಿತ್ರದುರ್ಗದ ರೀಸರ್ವೆ ನಂಬರ್ 120ರಲ್ಲಿ 2 ಎಕರೆ 24 ಗುಂಟೆಯನ್ನು ಈಗಾಗಲೇ ಎಕ್ಸಿಸ್ಟಿಂಗ್ ಇರತಕ್ಕಂಥ ಸುಮಾರು 8 ದಶಕಕ್ಕೂ ಹೆಚ್ಚಿನ ಸೈನ್ಸ್ ಕಾಲೇಜ್ ಕಟ್ಟಡದಲ್ಲಿ ಪ್ರತ್ಯೇಕವಾಗಿ ಮಹಿಳಾ ಪದವಿ ಕಾಲೇಜನ್ನು ನಿರ್ಮಾಣ ಮಾಡ್ಬೇಕಂತೇಳಿ 2 ಎಕರೆ 24 ಗುಂಟೆ ಮಂಜೂರು ಮಾಡಿದ್ದಾರೆ. ಆ ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಪಾರದರ್ಶಕ ನಿಯಮಗಳನ್ನು ಅನುಸರಿಸಿಲ್ಲ ಅವರು. ಸಾರ್ವಜನಿಕರ, ಸಂಘ ಸಂಸ್ಥೆಗಳ, ಪರಿಸರಾತ್ಮಕರ, ಕೊನೆಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳದೆ ಏಕಾಏಕಿ ಏನು ವಾರ್ ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಮಂಜೂರು ಮಾಡಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ. ಕಾಲೇಜಿನ ಅವಶ್ಯಕತೆ ಇದೆ ಅನ್ನೋದಾದ್ರೆ ಕಾಲೇಜುಗಳನ್ನ ಒಂದರ ಮೇಲೆ ಒಂದು ಕಟ್ಟಬೇಕು. ಬೆಂಗಳೂರಲ್ಲಿ MS ಬಿಲ್ಡಿಂಗು 10 ಫ್ಲೋರ್ ಇದೆ, ವಿಶ್ವೇಶ್ವರಯ್ಯ ಟವರ್ 22 ಫ್ಲೋರ್ ಇದೆ, ಈ 30 ಫ್ಲೋರ್ ಇದೆ. ಕಟ್ಟಡಗಳನ್ನ ಅಕ್ಕಪಕ್ಕ ಕಟ್ಟುವ ಕಾಲ ಹೋಯ್ತದು. ಯಾಕಂದ್ರೆ ಜಾಗದ ಕೊರತೆ ಇರೋದ್ರಿಂದ ಒಂದ್ರ ಪಕ್ಕ ಕಟ್ತೀನಿ ಅಂತಕ್ಕಂಥದ್ದು ಅದು ಕನಸಿನ ಮಾತು ನಗರ ಪ್ರದೇಶಗಳಲ್ಲಿ. ಇಲ್ಲಿ ಮಕ್ಕಳು ನೋಡಿ, ಇಲ್ಲಿ ಸಾವಿರಾರು ಜನ ಮಕ್ಕಳು ಮರಗಿಡಗಳ ನಡುವೆ ಕುತ್ಕೊಂಡು ಓದ್ತಾರ. ಇವ್ರು ಯಾವ್ದೋ ಕಟ್ಟಡ ಕಟ್ಟಿದ್ರೆ ಅದ್ರಡೆಯಲ್ಲಿ ಓದಕ್ ಬರಲ್ಲ. ಯಾಕಂದ್ರೆ ಅವ್ರವ್ರ ಪ್ರತ್ಯೇಕವಾದ ಒಂದು ಸೆಕ್ಷನ್ನು, ಒಂದು ಸಬ್ಜೆಕ್ಟ್ ಬಗ್ಗೆ ಕುತ್ಕೊಂಡು ಮಾತಾಡಿ ಓದ್ತಾರೆ. ಅದೇ ಕಟ್ಟಡದಾಗಾದ್ರೆ ಫ್ಯಾನ್ ಹಾಕ್ಬೇಕು, AC ಹಾಕ್ಬೇಕು, ಅವ್ರಿಗೆ ಕಸ ಹೊಡಿಬೇಕು. ಇಲ್ಲೇನಿಲ್ಲ. ಪರಿಸರ ಅನ್ನೋದು ಅವ್ರಿಗೆ ಆ ರೀತಿಯ ಒಂದು ಅವಿನಾಭಾವ ಪಾಠವಾಗಿ ಅವರಿಗೆ ಪರಿವರ್ತನೆ ಆಗ್ತತೆ. ಏನ್ ಇವ್ರಿಗೆ ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಕಟ್ಟಡ ಕಟ್ಟಬೇಕಾದ್ರೆ ಯಾವ ನಿಯಮಗಳನ್ನ, ಎಲ್ಲಾದ್ರೂ ಇನ್ನ ಕಾಂಪ್ಲೆಕ್ಸ್ ಕಟ್ದಂಗೆ ಕಟ್ತಾರೇನ್ರಿ? ರೋಡ್ ಪಕ್ಕ ತಂದು ಕಟ್ಟಿದ್ದಾರೆ. ಹೈವೇ ರೋಡ್ ಇದು, ರೋಡ್ ಪಕ್ಕ ಬಂದು ಕಾಲೇಜುಗಳನ್ನು ಯಾಕೆ ಹಿಂದಿ ಕಡೆ ಕಟ್ತಾರೆ ಅಂದ್ರೆ ರೋಡಿನ ಶಬ್ದಗಳು, ವಾಯು ಮಾಲಿನ್ಯ, ಜನಗಳ ಓಡಾಟ ಕಾಣಬಾರ್ದು ಅಂತಂದೇಳಿ. ಅಂತ ಸಂದರ್ಭದಲ್ಲಿ ಇವ್ರು ಏಕಾಏಕಿ ಯಾರಿಗೂ ಗೊತ್ತಿಲ್ದಂಗೆ 2 ಎಕರೆ 24 ಗುಂಟೆ ಅತ್ಯಂತ 220ಕ್ಕೂ ಹೆಚ್ಚು ಮರಗಳಿರ್ತಕ್ಕಂಥ ಪರಿಸರ ಪ್ರಿಯವಾದ ಜೀವ ವೈವಿಧ್ಯದ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡು ಮರ ಕಟ್ತಿರೋದು ಖಂಡನೀಯ. ಇದನ್ನು ನಮ್ಮ ರೈನ್ ಟ್ರಸ್ಟ್ ಸಂಸ್ಥೆಯ ಕಸನಹಳ್ಳಿ ರಮೇಶ್ ಅಧ್ಯಕ್ಷರಾಗಿ ನಾವು ದುರ್ಗದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟಡ ಕಟ್ಟಕ್ಕೆ ಬರಲ್ಲ. ಇನ್ನೂ ಬಹಳಷ್ಟು ಜಾಗ ಇದೆ, ಯಾವ ಜಾಗದಲ್ಲಾದ್ರೂ ಕಟ್ಟಲಿ, ನಾವು ಸಂತೋಷ. ಆದ್ರೆ ಮರ ಗಿಡ ಇರೋ ಜಾಗದಲ್ಲಿ ಕಟ್ಟಬಾರ್ದು ಅನ್ನೋದು ನಮ್ದು ಒಂದು ಅಂಶದ ಹೋರಾಟದ ತೀರ್ಪಿದು. ಸರ್, ಈಗ ಇಲ್ಲಿ ಪರಿಸರ ನಾಶ ಆಗ್ತಿದೆ ಸೈನ್ಸ್ ಕಾಲೇಜಲ್ಲಿ, ನಿಮ್ಮ ಅಭಿಪ್ರಾಯ ಏನು? ನಮಗೇನು ಅಂದ್ರೆ ಮರಗಳ ಇರೋ ಜಾಗದಲ್ಲಿ ಕಾಲೇಜ್ ಬೇಡ ಅಂತ ಅಷ್ಟೇ ನಮ್ಮ ಉದ್ದೇಶ. ಇದು ಕಡ್ದಿರೋ ಮರ, ಇದು 3 ಮರ ಕಡ್ದು ಬಿಟ್ಟಿದ್ದಾರೆ ಈಗಾಗಲೇ. ಇನ್ನು 200 ಮರ ಕಡಿಯಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಮರ ಕಡದಲ್ಲ ಕಾಂಟ್ರಾಕ್ಟರ್, ಅವರು ಮರದ ಕೆಳ ನಿಂತ್ಕೊಂಡು ಮರ ಕಡಿಸ್ತಿದ್ದಾರೆ. ಎಷ್ಟು ವಿಪರ್ಯಾಸ ನೋಡ್ರಿ. ಅವನಿಗೆ ಬಿಸಿಲು ತಡಿಯಕ್ ಆಗ್ತಾ ಇಲ್ಲ ಕಾಂಟ್ರಾಕ್ಟರ್ಗೆ, ಅವನೇ ಮರದ ಕೆಳ ನಿಂತ್ಕೊಂಡು JCB ಬಿಟ್ಟು ಇಲ್ಲಿ ಮರ ಕಡ್ದಿರೋದು. ಇದು ಅಂದ್ರೆ ಕಾಂಟ್ರಾಕ್ಟರ್ಗೂ ಮರ ಬೇಕು, ಅಧಿಕಾರಿಗಳಿಗೂ ಮರ ಬೇಕು, ಸಾರ್ವಜನಿಕರಿಗೆ ಬೇಡ ಅನ್ನೋದು ಬಂದಿದೆ. ಆಮೇಲೆ ವಿಜ್ಞಾನ ಕಾಲೇಜು ಇವ್ರು ಮರದ ಕೆಳಗೆ ಓದಿ ಮರ ಬೆಳೆಸ್ಕೊಂಡಿರೋಂಥದ್ದು. 20 ವರ್ಷ ಶ್ರಮ ಪಟ್ಟಿದ್ದಾರೆ ಇವರು. ಶ್ರಮ ಪಟ್ಟಿರೋದನ್ನ ಬಂದು ಬೇರೆಯವ್ರು ಕಡಿಬೇಡ್ರಿ ಅಂತ ನಾನು ಹೇಳಿದೆ. ನೀವೇ ಬೆಳೆಸ್ಕೊಂಡು ನೀವೇ ಕಡೀರಿ ನೋಡೋಣ. ಅದು ಒಂದು ಶಕ್ತಿ. ಈ ಬೇರೆಯವ್ರು ಕಡ್ದಿರೋದು, ಬೇರೆಯವ್ರು ನೆಟ್ಟಿರೋದನ್ನ ಕಡಿತಾ ಇದಾರೆ ಇಲ್ಲಿ ಜನ. ಅದಕ್ಕೆ ಭಾವನೆಗಳೇ ಇಲ್ದಂಗೆ ಆಗಿದೆ. ಹಾಗಾಗಿ ಅಧಿಕಾರಿಗಳು ಅವ್ರವ್ರ ಮರ ನೆಟ್ಕೊಂಡು ಬೆಳೆಸ್ಕೊಂಡು ಕಟ್ಕೊಳ್ಳಿ, ಅವಾಗ ಫೀಲಿಂಗ್ ಗೊತ್ತಾಗುತ್ತೆ ಅವರಿಗೆ. ಈಗ ಅವ್ರ ಮಕ್ಕಳನ್ನ ತಂದೆ ತಾಯಿಗಳು ಬೈಯಲ್ಲ, ಬೇರೆಯವ್ರ ಮಕ್ಕಳನ್ನ ಬಹಳ ಜನ ಬೈತಿರ್ತಾರೆ ನೋಡ್ರಿ. ಹಂಗಿದು ಇವ್ರಿಗೆ ಬಹಳ ಭಾವನೆ ಇದೆ. ಇವ್ರ ಮಕ್ಳು ಇವು, ಅದಕ್ಕೆ ನಮಗೆ ಬಹಳ ನೋವಾಗುತ್ತೆ. ಇದು ಬೇರೆಯವ್ರಿಗೆ ನೋವಾಗಲ್ಲ, ಇದು ಬೇರೆಯವ್ರ ಮಗುವಲ್ಲ, ಇದು ಸಾಯ್ಲಿ ಬಿಡು ಅಂತ ಬಂದಿದೆ. ಸೊ ಇದು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ವಿನಂತಿಸ್ಕೊಂತಾ ಇದ್ದೀನಿ. ಧನ್ಯವಾದಗಳು. ಇದು ಕಾಲೇಜು ಕೋ ಎಜುಕೇಶನ್ ಇರೋದು. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಕೂಡ ಇಲ್ಲಿ ಓದ್ತಾ ಇದ್ದಾರೆ. ಮೋರ್ ದನ್ 70-80% ಹುಡುಗಿರೇ ಇದ್ದಾರೆ ಈ ಕಾಲೇಜ್ನಲ್ಲಿ ಅಂತ ಅನ್ಕೊಂತೀನಿ. ಹೀಗಿರುವಾಗ ಈ ಕಾಲೇಜಿನ ಮುಂದೆನೆ ಮತ್ತೊಂದು ಸೈನ್ಸು ಎಲ್ಲ ಬರುವಂತಹ ಮಹಿಳಾ ಕಾಲೇಜಿನ ಅಗತ್ಯತೆ ಏನಿದೆ ಇಲ್ಲಿ? ಅದೇನಿದ್ರು ಎಲ್ಲೂ ಕಾಲೇಜೇ ಇಲ್ಲ ಅನ್ನುವಂತಹ ಜಾಗದಲ್ಲಿ, ಎಲ್ಲೋ ಊರಿಂದ ಹೊರಗೆ ಅಥವಾ ಇನ್ನೊಂದು ಯಾವ್ದೋ ಹಳ್ಳಿಗಳಿಂದ ತುಂಬಾ ದೂರದಿಂದ ಬರ್ಬೇಕಾಗಿರುತ್ತೆ ವಿದ್ಯಾರ್ಥಿನಿಯರು. ಹಾಗಾಗಿ ಅಲ್ಲೆಲ್ಲೋ ಕಟ್ಟಿದ್ರೆ ಅನುಕೂಲ ಆಗತ್ತೆ. ಇರೋ ಜಾಗಗಳಲ್ಲೇ 1,000 ಕಾಲೇಜುಗಳು ಕಟ್ಟಿ ಯಾವುದಕ್ಕೂ ಅಡ್ಮಿಷನ್ ಇಲ್ದಂಗಾಗಿ ಕೊನೆಗೆ ಏನ್ ಮಾಡ್ತಾರೆ, ಲೆಕ್ಚರರ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಇಲ್ಲ, ಲೆಕ್ಚರರ್ಸ್ ಜಾಸ್ತಿ ಇದ್ದಾರೆ ಅಂತೇಳಿ ಅವ್ರನ್ನ ಕೆತ್ತಿ ಇಲ್ಲಿಂದ ಕೆತ್ತಾರೆ, ಇನ್ನು ಅಲ್ಲಿಂದ ಕೆತ್ತಿ ಇಲ್ಲಿಗೆ ಹಾಕ್ತಾರೆ. ಬರೀ ಇದೇ ಆಗ್ತಾ ಇರೋದು. ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ. ಅದರಲ್ಲೂ ಇದು ಸೈನ್ಸ್ ಕಾಲೇಜ್ ಅಂತಂದಾಗ ಬಾಟ್ನಿ ಬಗ್ಗೆ ಓದ್ತಾ ಇದ್ದಾರೆ ಮಕ್ಕಳುಗಳು. ಆ ಬಾಟ್ನಿಗೆ ಸಂಬಂಧಪಟ್ಟಂತ ಅಥವಾ ಬಯಾಲಜಿ ಎಲ್ಲಾ ಜೀವಜಂತುಗಳಿಗೆ ಸಂಬಂಧಪಟ್ಟಂತಹ ಪಾಠ ಹೇಳ್ಕೊಡೋ ಕಾಲೇಜುಗಳವರು ಕೂಡ, ವಿದ್ಯಾರ್ಥಿನಿಯರು ಕೂಡ ಇದಕ್ಕೆ ವಿರೋಧ ಮಾಡಬೇಕು. ಅದು ಬಿಟ್ಟು ನಾನು ಕೇಳದಂಗೆ ಇಲ್ಲಿ
ಏನಾಗಿದೆ ಅಂತಂದ್ರೆ ವಿದ್ಯಾರ್ಥಿನಿಯರಿಗೆ ನೀವು ಮಾತಾಡಕೂಡದು ಅನ್ನೋ ಹೆದರಿಕೆ ಬೇರೆ ಹಾಕಿದಾರಂತೆ ಇಲ್ಲಿ. ಅದಕ್ಕೆ ಸರ್ಕ್ಯುಲರ್ ಕೂಡ ಇದೆಯಂತೆ. ಇದು ಕಾನೂನಿಗೆ ವಿರುದ್ಧವಾದಂತ ಕ್ರಮ. ಅಂದ್ರೆ ನಮ್ಮ ಮಾನವ ಹಕ್ಕು, ನಮ್ಗೇನು ಪ್ರಜಾಪ್ರಭುತ್ವ ಅಂತ ನಾವೇನ್ ಬಡ್ಕಂತಿದೀವಿ, ಪ್ರಜೆಗಳಿಗೆ ಇಲ್ಲಿ ಮಾತಾಡಕ್ ಹಕ್ಕೇ ಇಲ್ಲ ಆಗೋಗಿದೆ. ಪ್ರಜಾಪ್ರತಿನಿಧಿಗಳು ನಾವು ಪ್ರಜೆಗಳಿಂದ ಆರಿಸಿ ಬಂದವರು ಅನ್ನೋದು ಬಿಟ್ಬಿಡ್ತಾರೆ. ಅದು ಬಿಟ್ಬಿಟ್ಟು ನಾವೇ ಮೇಲಿಂದ ಬಂದ್ಬಿಟ್ಟಿದೀವಿ, ನಮ್ದೇ ಸರ್ವಾಧಿಕಾರ, ನಾವ್ ಹೇಳ್ದಂಗೆ ಆಗ್ಬೇಕು. ಅವ್ರಿಗೆ ಅಧಿಕಾರ ಸಿಕ್ಕಿದ್ಯೇ ಹೊರ್ತು ಅಧಿಕಾರ ಕೊಟ್ಟವ್ರು ಯಾರು? ನಾವು ಕೊಟ್ಟಿರೋದು, ಪ್ರಜೆಗಳು ಕೊಟ್ಟಿರೋದು. ಅದರ ಅರಿವು ಪ್ರಜಾಪ್ರತಿನಿಧಿಗಳಿಗೂ ಇಲ್ಲ, ಆ ಸ್ಥಾನಕ್ಕೆ ಅಂದ್ರೆ ಅಧಿಕಾರಿಗಳಿಗೂ ಕೂಡ ಅದು ಇಲ್ದಂಗ ಆಗೋಗಿದೆ. ನಮ್ಗೆ ಅಧಿಕಾರ ಇದೆ, ನಾವೇನ್ ಬೇಕಾದ್ರೂ ಮಾಡ್ತೀವಿ. ಹಂಗಂತಂದ್ಮೇಲೆ ಇದು ಹಿಟ್ಲರ್ ಅಧಿಕಾರ ಆಗ್ತಾ ಇದೆಯೇ ಹೊರತು ಹೆಚ್ಚು ಕಮ್ಮಿ ಇಂಡಿಯಾದಲ್ಲೆಲ್ಲ ಹಿಟ್ಲರ್ ಅಧಿಕಾರ ಆಗ್ತಾ ಇದೆ ಈಗ. ದಯಮಾಡಿ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಇದನ್ನ ಗಮನಕ್ಕೆ ತಗೊಂಡು ಏನಾದ್ರೂ ಒಂದು ಕಾನೂನನ್ನ ಬದಲಾವಣೆ, ಕಾನೂನಲ್ಲಿ ತಿದ್ದುಪಡಿ ಮಾಡಬೇಕು.